ವೀಕ್ಷಕರೇ, ಅದು 2023 ಜುಲೈ 21ನೇ ತಾರೀಕು. ಸ್ಥಳ ಹರಿಯಾಣ ರಾಜ್ಯದ ಪತ್ವಾರ್ ಎಂಬ ಹಳ್ಳಿ. ಈ ಒಂದು ಗ್ರಾಮದ ನಿವಾಸಿಯಾದಂತ ಅಬ್ದುಲ್ ರಶೀದ್ ಎಂಬುವರು ಯಾವುದೋ ಕೆಲಸದ ಮೇಲೆ ಅವತ್ತು ಬೇರೆ ಊರಲ್ಲಿ ಇದ್ರು. ಆಗ ಅವ್ರಿಗೆ ಆ ಹಳ್ಳಿಯಿಂದ ಒಂದು ಕರೆ ಬರುತ್ತೆ. ಫೋನ್ ಮಾಡಿದವರು, ನೀವು ಅರ್ಜೆಂಟ್ ಆಗಿ ನಿಮ್ಮ ಮನೆ ಹತ್ರ ಬನ್ನಿ, ಇಲ್ಲಿ ಒಂದು ಗಂಭೀರ ಅವಘಡ ಸಂಭವಿಸಿದೆ ಅಂತ ಹೇಳಿ ಫೋನ್ ಅನ್ನ ಇಟ್ಟಿದ್ರು. ಅದನ್ನ ಕೇಳದಂತ ರಶೀದ್ ಏನಿರಬಹುದಂತ ಗೊಂದಲದಿಂದ ತಕ್ಷಣ ಊರಿನ ಕಡೆಗೆ ಹೆಜ್ಜೆಯನ್ನ ಹಾಕ್ತಾರೆ. ಲಘು ಬಗೆಯಿಂದ ಮನೆಗೆ ಬಂದಂತ ಅವ್ರಿಗೆ ಅಲ್ಲೊಂದು ದೊಡ್ಡ ಜನರ ಗುಂಪು ಕಾಣಿಸುತ್ತೆ. ಅದನ್ನ ನೋಡಿ ಇನ್ನಷ್ಟು ಚಿಂತೆಗೆಡದಂತ ಅವರು ಆ ಒಂದು ಕ್ರೌಡ್ ಅನ್ನ ತಳ್ಕೊಂಡು ಮನೆ ಮುಂದೆ ಬಂದು ನೋಡುವಷ್ಟರಲ್ಲಿ ಅವರ ಕಣ್ಮುಂದೆ ಒಂದು ಭೀಕರವಾದಂತ ದೃಶ್ಯ ಕಂಡಿತ್ತು. ಅಲ್ಲಿ ಮನೆಯ ಮುಂದಿದಂತ ನಲ್ಲಿಯ ಬಳಿ ಅವ್ರ ಮಗಳು ಎಚ್ಚರ ತಪ್ಪಿ ಬಿದ್ದಿದ್ಲು. ಇನ್ನಷ್ಟು ಭಯಂಕರವಾದಂತ ಸಂಗತಿ ಏನಂದ್ರೆ ಅವಳ ದೇಹದಲ್ಲಿ ತಲೆನೇ ಇರಲಿಲ್ಲ. ಹೌದು, ಅವಳನ್ನ ಯಾರೋ ಶಿರಶ್ಛೇದ ಮಾಡಿ ಮಲಗಿಸಿದ್ರು. ಮಗಳನ್ನ ಆ ಒಂದು ಪರಿಸ್ಥಿತಿಯಲ್ಲಿ ಕಂಡವರೇ ಅಬ್ದುಲ್ ಕುಸ್ತ್ ಹೋದ್ರು. ಅಲ್ಲೇನ್ ನಡೆದಿದೆ, ಯಾಕೆ ಹೀಗಾಗಿದೆ, ಇದಕ್ಕೆಲ್ಲ ಯಾರ್ ಕಾರಣ ಅಂತ ಯಾವುದೇ ವಿಷಯ ಅವ್ರಿಗೆ ಆ ಕ್ಷಣಕ್ಕೆ ಗೊತ್ತಾಗ್ಲಿಲ್ಲ. ಅವಳು ದಿನ ಬೆಳಗಾದ್ರೆ ತನ್ನ ಮನೆ ಮುಂದೆ ಎಲ್ಲಿ ತನ್ನ ಎಲ್ಲಾ ಕೆಲಸವನ್ನ ಮಾಡ್ತಿದ್ಲು ಅದೇ ಒಂದು ಸ್ಥಳದಲ್ಲಿ ಇವತ್ತು ಅವಳ ಶಿರಶ್ಛೇದ ನಡೆದಿತ್ತು. ಅಷ್ಟಕ್ಕೂ ಈಕೆ ಅಂತ ಘೋರ ತಪ್ಪನ್ನ ಏನ್ ಮಾಡಿದ್ಲು ಅಂತ ನೋಡೋದಾದ್ರೆ ವೀಕ್ಷಕರೇ, ಈ ಅಬ್ದುಲ್ ಒಬ್ಬ ಸಾಧಾರಣ ಮಧ್ಯಮ ಅಥವಾ ಬಡವರ್ಗದ ವ್ಯಕ್ತಿ. ತನ್ನ ಸಂಸಾರಕ್ಕಾಗಿ ಸಿಕ್ಕ ಕೆಲಸ ಮಾಡ್ತಾ ಹೊಟ್ಟೆನ ಹೊರಿತಾ ಇದ್ದ. ಮನೆಯ ಕಷ್ಟ ಗೊತ್ತಿದ್ದಂತ ಆಸಿಫಾ ಮನೆ ಕೆಲಸದಲ್ಲಿ ಅವ್ರಿಗೆಲ್ಲ ನೆರವಾಗ್ತಿದ್ಲು. ಇವ್ರ ಮನೆಯಲ್ಲಿ ಹಣಕ್ಕೆ ಆಡಂಬರಕ್ಕೆ ಕೊರತೆ ಇತ್ತೇ ವಿನಃ ಗೌರವ ಮತ್ತು ಘನತೆಗೆ ಯಾವುದೇ ಬಡತನ ಇರಲಿಲ್ಲ. ಒಂದೊತ್ತು ಊಟವನ್ನ ಮಾಡಿ ಇನ್ನೂ 2 ಹೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಅಕ್ಕಪಕ್ಕದವ್ರ ನಡುವೆ ಮರ್ಯಾದೆ ಉಳಿಸ್ಕೊಂಡು ಬದುಕಿದ್ರೆ ಸಾಕು ಎಂಬುದು ಈ ಅಬ್ದುಲ್ ರವರ ಕುಟುಂಬದ ತತ್ವ. ಆಸಿಫಳ ಪ್ರತಿ ನಡೆನುಡಿ ಮೇಲೂ ಕೂಡ ಅವರು ಕಣ್ಣಿಟ್ಟಿದ್ರು. ಮನೆಯ ಹಿರಿಯವರ ಕಣ್ತಪ್ಪಿಸಿ ಆಸಿಫಾ ಆಗ್ಲಿ ಅಥವಾ ಆ ಮನೆಯ ಇತರರೇ ಆಗ್ಲಿ ಯಾವುದೇ ಕೆಲಸವನ್ನ ಮಾಡೋ ಹಾಗಿರ್ಲಿಲ್ಲ. ಇಂಥ ಒಂದು ಮನೆಯಲ್ಲಿ ಒಂದು ಅನಿರೀಕ್ಷಿತ ಬೆಳವಣಿಗೆ ಉಂಟಾಗುತ್ತೆ. ಆಸಿಫಾಳಿಗೆ ಅದೇ ಏರಿಯಾದ ಚಾಂದ್ ಬಾಬು ಎಂಬ ಯುವಕನ ಪರಿಚಯ ಆಗುತ್ತೆ. ಪರಿಚಯ ಅಂದ್ರೆ ಅವ್ರ ನಡುವೆ ಯಾವುದೇ ತರಹದ ಆಪ್ತತೆ ಆತ್ಮೀಯತೆ ಏನೊಂದು ಕೂಡ ಇನ್ನೂ ಶುರುವಾಗಿರ್ಲಿಲ್ಲ. ಒಂದೇ ಏರಿಯಾದಲ್ಲಿ ಇದ್ದಿದ್ರಿಂದ ಆಗಾಗ ಇಬ್ರು ಕೂಡ ಒಬ್ಬರನ್ನೊಬ್ರು ನೋಡ್ತಾ ಇದ್ರು. ಆದ್ರೆ ಇದು ಮುಂದೆ ಅವರಿಬ್ಬರ ನಡುವಿನ ಸಂಬಂಧಕ್ಕೆ ಹೊಸ ತಿರುವನ್ನ ಕೊಡುತ್ತೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಆಗಾಗ ಚಾಂದ್ ಬಾಬು ಆಸಿಫಾಗೆ ಕಾಣಿಸ್ತಿದ್ದ. ಔಪಚಾರಿಕ ಮಾತು, ನಗೆ, ಪರಿಚಯ ಇವೆಲ್ಲ ಅವರನ್ನ ಹತ್ರ ಹಾಕ್ಸಿದ್ವು. ನೋಡ್ತಾನೆ ಅವರಿಬ್ರು ಕೂಡ ಪರಸ್ಪರ ಆಕರ್ಷಿತರಾದ್ರು. ಆಸಿಫಾ ನಿಧಾನವಾಗಿ ಚಾಂದ್ ಬಾಬುವನ್ನ ಇಷ್ಟಪಡೋದಿಕ್ಕೆ ಪ್ರೀತಿಸೋದಿಕ್ಕೆ ಶುರು ಮಾಡಿದ್ಲು. ಇವರು ಆಗಾಗ ಮನೆ ಮುಂದೆ, ರಸ್ತೆ ಬಳಿ, ಹೊಲದ ಹತ್ರ, ಅಂಗಡಿಯ ಬೀದಿಯ ಬಳಿ ಹೀಗೆ ಅಲ್ಲಲ್ಲಿ ಮೀಟ್ ಮಾಡ್ತಿದ್ರು. ಕ್ರಮೇಣ ಇವರ ಭೇಟಿ ಬಹಳ ಮಾಮೂಲ್ ಆಗೋಯ್ತು. ಅವನ ಪ್ರೇಮ ಪಾಶದಲ್ಲಿ ಮುಳುಗದಂತ ಆಸಿಫಾ ಅವನನ್ನ ಭೇಟಿಯಾಗೋದಿಕ್ಕೆ ಕಾಯ್ತಿದ್ಲು. ಅವನ ಭೇಟಿಗಾಗಿ ಎದುರು ನೋಡ್ತಾ ಇರ್ತಿದ್ದಂತ ಆಸಿಫಾ ಅವನಿಗೆ ತನ್ನ ಮನ್ಸನ್ನ ಆಗ್ಲೇ ಒಪ್ಸಿದ್ಲು. ಹಾಗೂ ಅವನ ಜೊತೆ ತನ್ನಿಡೀ ಬದುಕನ್ನು ಕಳೆಯೋದಿಕ್ಕೆ ಅವಳು ನಿರ್ಧಾರವನ್ನ ಮಾಡಿದ್ಲು. ಯಾವಾಗ ಆಸಿಫಾ ತನ್ನ ಮೇಲೆ ಅನುರಕ್ತಳಾಗಿದ್ದಾಳೆ ಅಂತ ಅವನಿಗೆ ಗೊತ್ತಾಯ್ತೋ ಅವನು ಕೂಡ ಅವಳ ಮೇಲೆ ಒಲವನ್ನ ಬೆಳೆಸ್ಕೊಂಡ. ಹಾಗೂ ಈ ಒಂದು ವಿಷಯವನ್ನ ಅವನು ತನ್ನ ಮನೆಯವ್ರಿಗೂ ಹೇಳಿದಾಗ ಅದಕ್ಕೆ ಅವರು ಒಪ್ಪೋದಿಕ್ಕೆ ಸಿದ್ಧ ಇರಲಿಲ್ಲ. ಏಕೆಂದ್ರೆ ಆಸಿಫಾ ಹಾಗೂ ಚಾಂದ್ ಬಾಬು ಇಬ್ರು ಕೂಡ ಬೇರೆ ಬೇರೆ ಮತದವರಾಗಿದ್ರು. ಅವರ ಆಚರಣೆ, ಜೀವನ ಶೈಲಿ, ಧಾರ್ಮಿಕ ನಂಬಿಕೆ, ರೀತಿ ರಿವಾಜು ಇವೆಲ್ಲ ಕೂಡ ಸಂಪೂರ್ಣ ತದ್ವಿರುದ್ಧವಾಗಿಯೇ ಇದ್ವು. ಇವರಿಬ್ಬರ ಸಂಬಂಧವನ್ನ ಕೊನೆಯ ಪಕ್ಷ ಮನೆಯವರು ಒಪ್ಪೋದ್ರು ಕೂಡ ಈ ಸಮಾಜದಲ್ಲಿ ಅದಕ್ಕೆ ಪ್ರಬಲವಾದಂತ ವಿರೋಧ ಇತ್ತು. ಇದೆಲ್ಲದರ ಬಗ್ಗೆ ಗೊತ್ತಾದಂತ ಅವರಿಬ್ರು ಕೂಡ ಮನೆ ಬಿಟ್ಟು ಹೋಗುವಂತ ಯೋಚನೆಯನ್ನ ಮಾಡ್ತಾರೆ. ಈ ಪ್ರೀತಿಗೆ ಕಣ್ಣೇ ಇಲ್ಲ ಎಂಬ ಮಾತಿನ ಹಾಗೆ ತಮ್ಮ ಈ ನಿರ್ಧಾರದಿಂದ ಮುಂದಿನ ಆಗು ಹೋಗುಗಳನ್ನ ಯೋಚನೆ ಮಾಡದಂತ ಅವರು ಒಂದಿನ ಯಾರಿಗೂ ಕೂಡ ಗೊತ್ತಾಗದಾಗೆ ಕತ್ಲಲ್ಲಿ ಊರನ್ನ ಬಿಟ್ಟು ಓಡ್ ಹೋಗ್ತಾರೆ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅನ್ನು ಮಾಡಬೇಕು ಅಂತಿದ್ರೆ ನೀವು ಏಂಜಲ್ ಒನ್ ಬ್ರೋಕಿಂಗ್ ಸಂಸ್ಥೆಯಲ್ಲಿ ನಿಮ್ಮ ಖಾತೆಯನ್ನ ತೆರೆಯಬಹುದು. ನೀವು ಇಲ್ಲಿ ಕೆಲವೇ ನಿಮಿಷದ ಒಳಗಾಗಿ ನಿಮ್ಮ ಖಾತೆಯನ್ನ ಉಚಿತವಾಗಿ ತೆರೆದು ₹100 ವ್ಯವಹಾರವನ್ನ ಶುರು ಮಾಡಬಹುದು. ನೀವಿಲ್ಲಿ ಸ್ಟಾಕ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್, ಐಪಿಒಗಳು ಹೀಗೆ ಅನೇಕವುಗಳಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಇತ್ತೀಚಿನ ಕೆಲವು ಐಪಿಒಗಳು ಹೂಡಿಕೆದಾರರಿಗೆ ಉತ್ತಮ ಲಾಭಕರ ರಿಟರ್ನ್ಸ್ ಅನ್ನ ಕೊಡ್ತಿವೆ. ಏಂಜಲ್ ಒನ್ ಮೂಲಕ ನೀವು ನಿಮಗೆ ಬೇಕಾದಂತ ಐಪಿಒಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೂ ಫೇಸ್ಬುಕ್, ಟೆಸ್ಲಾ, ಆಪಲ್, ಅಮೆಜಾನ್, ಗೂಗಲ್ ಮೊದಲಾದ US ಬೇಸ್ಡ್ ಐಪಿಒಗಳಲ್ಲೂ ಕೂಡ ನೀವು ಇಲ್ಲಿಂದನೇ ಇನ್ವೆಸ್ಟ್ ಅನ್ನು ಮಾಡೋದಕ್ಕೆ ಅವಕಾಶ ಇದೆ. ನೇರವಾಗಿ ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಆಗದೆ ಹೋದಲ್ಲಿ ನೀವು ಏಂಜಲ್ ಒನ್ ಮೂಲಕ ಡಿಮ್ಯಾಟ್ ಖಾತೆನ ತೆರೆದು ಇದರ ಮ್ಯೂಚುವಲ್ ಫಂಡ್ ನಲ್ಲೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಇವು ದೀರ್ಘಾವಧಿಯ ಹೂಡಿಕೆಗಳಿಂದ ಶೇಕಡ 10 ರಿಂದ 12% ರಷ್ಟು ರಿಟರ್ನ್ ಖಚಿತವಾಗಿ ಕೊಡುತ್ತವೆ. ಈ ಏಂಜಲ್ ಬ್ರೋಕಿಂಗ್ ಸಂಸ್ಥೆ ಕಳೆದ 20 ವರ್ಷಗಳಿಗೂ ಹೆಚ್ಚಿನ ಸಮಯದಿಂದ ಇರುವಂತಹ ಟ್ರಸ್ಟೆಡ್ ಸಂಸ್ಥೆ. ಇದರಲ್ಲಿ 2 ಕೋಟಿಗೂ ಹೆಚ್ಚಿನ ಹೂಡಿಕೆದಾರಿದ್ದಾರೆ. ಹೀಗಾಗಿ ಇನ್ಯಾಕ್ ತಡ, ಈ ಕೂಡಲೇ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತವಾಗಿ ಡಿಮ್ಯಾಟ್ ಖಾತೆನ ತೆರೆದು ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರವನ್ನ ಶುರು ಮಾಡಿ. ವೀಕ್ಷಕರೇ, ಈ ಒಂದು ನಿರ್ಧಾರ ಅವರ ಬದುಕಿನ ಅತ್ಯಂತ ಕೆಟ್ಟ ನಿರ್ಧಾರ ಆಗಿತ್ತು. ಇವರು ಮನೆ ಬಿಟ್ಟ ನಂತರ ಈ ಬಗ್ಗೆ ಗೊತ್ತಾದಂತ 2 ಮನೆಯವರು ಕೂಡ ಫತೇಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರನ್ನ ಕೊಟ್ಟಾಗ ದೂರನ್ನ ಸ್ವೀಕಾರ ಮಾಡದಂತ ಪೊಲೀಸರು ಇವರನ್ನ ಹುಡುಕೋದಿಕ್ಕೆ ಮುಂದಾಗ್ತಾರೆ. ಇದಾಗಿ 3-4 ದಿನಗಳ ನಂತರ ಅವರಿಬ್ರು ಕೂಡ ಸಿಗ್ತಾರೆ. ಆಸಿಫಾಳ ಮನೆಯವರು ಇವನ್ ಮೇಲೆ ಮಗಳನ್ನ ಅಪಹರಿಸಿದ್ದಾನೆ ಎಂಬ ದೂರನ್ನ ಸಲ್ಲಿಸಿದ್ರಿಂದ ಅಪಹರಣದ ಕೇಸಿನ ಅಡಿ ಅವನನ್ನ ಜೈಲಿಗೆ ಹಾಕಲಾಯಿತು. ಇದಾದ ನಂತರ ಆಕೆ ಹೆತ್ತವರ ಸಮಕ್ಷಮದಲ್ಲಿ ಪೊಲೀಸರು ಬುದ್ಧಿವಾದವನ್ನ ಹೇಳಿ ಇನ್ಮೇಲೆ ಹೀಗೆಲ್ಲ ಮಾಡಬೇಡ ಅಂತ ತಿಳಿಸಿ ಕಳಿಸ್ತಾರೆ.
ಪೊಲೀಸರೇ ವಾರ್ನ್ ಮಾಡಿದ್ರಿಂದ ಮುಂದೆ ಈ ಆಸಿಫಾಗೆ ಚಾಂದ್ ಬಾಬುವಿನ ಭೇಟಿ ಸಾಧ್ಯ ಆಗ್ಲಿಲ್ಲ. ಆಕೆ ಮನೆಯವರು ಕೂಡ ಅವಳ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ರು ಹಾಗೂ ಆಕೆ ಹೊರಗಡೆ ಎಲ್ಲೂ ಕೂಡ ಯಾರನ್ನೂ ಮೀಟ್ ಆಗದ ಹಾಗೆ ನಿರ್ಬಂಧ ಹೇರಿದ್ರು. ಯಾರೊದ್ದೋ ಶಾಸ್ತ್ರ ಸಂಪ್ರದಾಯಕ್ಕೋಸ್ಕರ ತನ್ನ ಆಸೆ ಆಕಾಂಕ್ಷೆಗಳು ಈ ರೀತಿ ಬಲಿಯಾಗಿದ್ದು ಆಕೆಗೆ ಅತೀವ ಬೇಸರವನ್ನ ಉಂಟುಮಾಡಿತ್ತು. ಸ್ವಲ್ಪ ಸಮಯದ ನಂತರ ಚಾಂದ್ ಬಾಬು ಕೂಡ ಶಿಕ್ಷೆಯನ್ನು ಅನುಭವಿಸಿ ಜೈಲಿಂದ ಬಿಡುಗಡೆಯಾಗಿದ್ದ. ಈ ಆಸಿಫಾಗೆ ಅವ್ರ ಮನೆಯವರೇ ಈ ರೀತಿ ದಿಗ್ಬಂಧನ ಹಾಕಿದ್ದು ಅವನಿಗೂ ಗೊತ್ತಾಗುತ್ತೆ. ಈ ಮಧ್ಯ ಅಲ್ಲಿ ಇನ್ನೊಬ್ಬ ವ್ಯಕ್ತಿಯ ಪ್ರವೇಶ ಆಗುತ್ತೆ. ಅವನ ಹೆಸರೇ ರಿಯಾಜ್. ಅವನು ಈ ಆಸಿಫಾರ ಅಣ್ಣ. ಈ ಇಡೀ ದುರಂತ ಕಥೆಯಲ್ಲಿ ಇವನದೇ ಮುಖ್ಯ ಪಾತ್ರ. ಈ ಆಸಿಫಾಳ ಅಣ್ಣ ರಿಯಾಜ್ ಕೋಪಿಷ್ಟ ಹಾಗೂ ಹಠದ ಸ್ವಭಾವದ ವ್ಯಕ್ತಿ. ಕುಟುಂಬದ ಘನತೆ, ಗೌರವ ಮತ್ತು ಮರ್ಯಾದೆಗೋಸ್ಕರ ಅವನು ಯಾವ ಲೆವೆಲ್ಗೆ ಬೇಕಾದರೂ ಇಳಿಯೋನಾಗಿದ್ದ. ಮೊದಲೇ ಹಠದ ವ್ಯಕ್ತಿಯಾಗಿದ್ದಂತ ಇವನ್ಗೆ ಇವನದೇ ಸೋದರಿ ಅನ್ಯ ಮತದ ಯುವಕನನ್ನ ಪ್ರೀತಿ ಮಾಡಿ ಅವನ ಹಿಂದೆ ಓಡ್ಹೋಗಿದ್ದು ರಿಯಾಜ್ಗೆ ಇನ್ನಿಲ್ಲದ ಬೇಸರವನ್ನ ತರಿಸಿತ್ತು. ಅವನಿಗೆ ಈ ಬಗ್ಗೆ ತುಂಬಾ ಅಸಹನೆ ಕೂಡ ಇತ್ತು. ರಿಯಾಜ್ ಈ ಹಿಂದೆ ಕೆಲವು ಕ್ರಿಮಿನಲ್ ಚಾರ್ಜ್ಗಳ ಅಡಿಯಲ್ಲಿ ಒಂದ್ಸಲ ಜೈಲಿಗೂ ಕೂಡ ಹೋಗಿ ಬಂದಿದ್ದ. ಅವಳ ಹಾಗೂ ಚಾಂದ್ ಬಾಬು ಈ ಇಬ್ಬರ ನಡುವಿದ್ದಂತ ಸಂಬಂಧ ರಿಯಾಜ್ಗೆ ಬಹಳ ಮೊದಲೇ ಗೊತ್ತಿತ್ತು. ಅವನು ಈ ಬಗ್ಗೆ ಆಸಿಫಾಳಿಗೆ ಸಾಕಷ್ಟು ಸಲ ಎಚ್ಚರಿಸಿದ್ದ. ಇದೆಲ್ಲ ಬಿಟ್ಟು ಮನೆಯಲ್ಲಿ ಸುಮ್ನಿರು, ಕುಟುಂಬದ ಘನತೆಯನ್ನ ಬೀದಿಗೆ ತರಬೇಡ ಅಂತ ಅವನು ಅವಳಿಗೆ ಸಾಕಷ್ಟು ತಿಳಿ ಹೇಳಿದ್ದ. ಆದ್ರೆ ಯೌವನದ ಹಪಹಪಿಗೆ ಬಿದ್ದಂತ ಆಸಿಫಾ ಚಾಂದ್ ಬಾಬುವಿನ ಗುಂಗ್ನಲ್ಲೇ ಕಳೆದು ಹೋಗ್ತಾಳೆ. ಅವಳಿಗೆ ಅಣ್ಣನ, ತಂದೆಯ ಅಥವಾ ಬೇರೆ ಯಾರ ಉಪದೇಶ ಕೂಡ ಕಿವಿಗೆ ಕೇಳಿಸ್ಲಿಲ್ಲ. ಅದು ಅವಳಿಗೆ ಬೇಕಿರ್ಲಿಲ್ಲ ಕೂಡ. ನಮ್ಮ ವಿಷಯಕ್ಕೆ ಬರೋಕೆ ನೀನ್ಯಾರು ಅಂತ ಅವಳು ಒಂದ್ಸಲ ರಿಯಾಜ್ಗೆ ಪ್ರಶ್ನೆ ಹಾಕಿದ್ಲು. ತಾನು ಇಷ್ಟು ಇಷ್ಟಪಡುವಂತ ತನ್ನದೇ ಸೋದರಿ ಹೀಗೆ ಎದುರು ವಾದಿಸಿದಾಗ ರಿಯಾಜ್ಗೆ ದಿಕ್ಕೆ ತೋಚದ ಹಾಗಾಗಿತ್ತು. ಸಾಲದ್ದಕ್ಕೆ ಈ ರಿಯಾಜ್ ತನ್ನ ತಂಗಿ ಈ ಚಾಂದ್ ಬಾಬು ಜೊತೆ ಇದ್ದುದನ್ನ ನೇರವಾಗಿನೇ ನೋಡಿದ್ದ. ಈ ಬಗ್ಗೆ ಅವನು ಮನೆಯಲ್ಲಿ ಜೋರ್ ಮಾಡಿದಾಗ ಆಗಲೂ ಕೂಡ ಆಸಿಫಾ ಅವನನ್ನೇ ಇಲ್ಲಿ ದೂಷಿಸಿದ್ಲು. ಇದರಿಂದ ರಿಯಾಜ್ಗೆ ಅವಮಾನ ಜೊತೆ ಬೇಜಾರು ಕೂಡ ಆಗಿತ್ತು. ಈ ಬಗ್ಗೆ ಒಂದು ದೊಡ್ಡ ಗಲಾಟೆ ನಡೆದು ಅವನು ಮನೆಯಿಂದ ಕೂಡ ಹೊರ ಹೋಗುವಂತ ಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಒಂದು ದಿನ ಒಂದು ಮಾರ್ಕೆಟ್ ಬಳಿ ಈ ಚಾಂದ್ ಬಾಬುಗೂ ಮತ್ತು ಈ ರಿಯಾಜ್ಗೂ ವಾಗ್ವಾದ ನಡೆಯುತ್ತೆ. ರಿಯಾಜ್ನ ಮನೆಯಲ್ಲಿ ಅವನದೇ ಮಾತಿಗೆ ಯಾವುದೇ ಬೆಲೆ ಇಲ್ಲ. ಅವನ ತಂಗಿನ ಅವನಿಗೆ ಸಪೋರ್ಟ್ ಮಾಡ್ತಾಳೆ ಎಂಬ ಧೈರ್ಯದಿಂದ ಚಾಂದ್ ಬಾಬು ರಿಯಾಜ್ ಕಡೆ ಕೈ ತೋರಿಸ್ತಾ, ನಿನ್ನ ತಂಗಿಯನ್ನ ಹೊತ್ಕೊಂಡು ಹೋಗ್ತೀನಿ, ನಾವಿಬ್ಬರು ಮದುವೆಯಾಗಿ ಸಂಸಾರ ಮಾಡ್ತೀವಿ, ಅದೇನ್ ಮಾಡ್ತೀಯ ಮಾಡ್ಕೊ ಅಂತ ಚಾಂದ್ ಬಾಬು ಸವಾಲ್ ಹಾಕಿದ್ದ. ಮರ್ಯಾದೆಗೆ ಹೆದರಿ ಬದುಕ್ತಿದ್ದಂತ ರಿಯಾಜ್ಗೆ ಇದು ಅತಿ ದೊಡ್ಡ ಅವಮಾನ. ಇವನು ಬೀದಿಯಲ್ಲಿ ನಿಂತ್ಕೊಂಡು ಈ ರೀತಿ ಮಾತನಾಡ್ತಾನೆ ಅಂದ್ರೆ ಅವನಿಗೆ ಕುಮ್ಮಕ್ಕು ಸಿಕ್ಕಿರೋದು ತನ್ನ ತಂಗಿ ಆಸಿಫಾಳಿಂದ ಅಂತ ಈ ರಿಯಾಜ್ಗೆ ಗೊತ್ತಿತ್ತು. ಇಂಥವಳು ನಮಗ್ ಬೇಕಾ? ನಮ್ಮ ಜಾತಿಗೆ, ಧರ್ಮಕ್ಕೆ, ಕುಲಕ್ಕೆ ಹಾಗೂ ಪರಿವಾರಕ್ಕೆ ಇವಳ ಅಗತ್ಯ ಇಲ್ಲ ಅಂತ ಅವತ್ತೇ ಈ ರಿಯಾಜ್ ಲೆಕ್ಕ ಹಾಕಿದ್ದ. ಇದಾದ್ಮೇಲೆ ಈ ಆಸಿಫ್ ಹಾಗೂ ಚಾಂದ್ ಬಾಬು ಓಡ್ ಹೋಗಿ ಸಿಕ್ಕಾಕೊಂಡು ಅವನು ಜೈಲಿಗೆ ಹೋಗಿ ಮತ್ತೆ ಹೊರಗಡೆ ಬಂದಿದ್ದ. ಈ ಹಿಂದೆ ಚಾಂದ್ ಬಾಬು ಮೇಲೆ ಹಲ್ಲೆ ಮಾಡೋದಕ್ಕೆ ಹೋದಾಗ್ಲೇ ಈ ರಿಯಾಜ್ ಮೇಲೂ ಕೂಡ ಕೇಸ್ ದಾಖಲಾಗಿ ಅವನು ಕೂಡ ಕೆಲವು ದಿನ ಜೈಲಿನಲ್ಲಿ ಇದ್ ಬಂದಿದ್ದ. ಚಾಂದ್ ಬಾಬು ಅವಳನ್ನ ಕರೆದುಕೊಂಡು ಹೋಗಿ ಬಂದ ನಂತರವಂತೂ ರಿಯಾಜ್ನ ಪರಿವಾರದ ಘನತೆ, ಗೌರವ ಸಂಪೂರ್ಣ ಮಣ್ಪಾಲಾಗಿತ್ತು. ಹೋದಲ್ಲಿ ಬಂದಲ್ಲಿ ಜನ ಅವ್ರ ಬಗ್ಗೆನೆ ತುಂಬಾ ಹಗುರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇಷ್ಟೆಲ್ಲ ಅನರ್ಥಕ್ಕೆ ಕಾರಣಾದಂತ ಇವಳನ್ನ ಇನ್ನು ಉಳಿಸೋದು ಮಹಾಪಾಪ ಅಂತ ಯೋಚಿಸಿದಂತ ರಿಯಾಜ್ ಅವತ್ತೊಂದಿನ ಹರಿತವಾದಂತ ಹತ್ಯಾರ್ ಖರೀದಿ ಮಾಡಿ ಅದನ್ನ ರಹಸ್ಯವಾಗಿ ಮನೆಗೆ ತಂದು ಇಟ್ಕೊಂಡಿದ್ದ. ಅವತ್ತು ಮನೆಯಲ್ಲಿ ಆಸಿಫಾ ಮಾತ್ರ ಇದ್ಲು. ತನ್ನ ಕೆಲವು ಕೊಳೆಯಾದಂತ ಬಟ್ಟೆಯನ್ನ ಅವಳಿಗೆ ಕೊಟ್ಟು ಅದನ್ನ ಸ್ವಲ್ಪ ಒಗೆದುಕೊಡುವಂತೆ ಕೇಳ್ಕೊಂಡಿದ್ದ. ಅವಳು ಅವತ್ತು ಇತರ ಬಟ್ಟೆಗಳ ಜೊತೆ ಅವನ ಕೊಳಕು ಬಟ್ಟೆಯನ್ನು ಕೂಡ ಒಗಿತಾ ಕುಳಿತಿದ್ದಾಗ ಗುಟ್ಟಾಗಿ ಚೂರಿಯನ್ನ ತೆಗೆದುಕೊಂಡು ಬಂದಂತ ರಿಯಾಜ್ ಯಾರು ಕೂಡ ಇಲ್ಲದಂತ ಸಮಯ ನೋಡಿ ಅವಳ ಜುಟ್ಟನ್ನ ಹಿಡಿದು ಒಂದೇ ಏಟಿಗೆ ಕತ್ತರಿಸಿ ಹಾಕಿದ್ದ. ಅಷ್ಟೇ, ಆಸಿಫಾಳ ಕತೆ ಅಲ್ಲಿಗೆ ಮುಗ್ದು ಹೋಗಿತ್ತು. ಕುಟುಂಬದ ಗೌರವ ಉಳಿಸೋದಿಕ್ಕೆ ಅವನನ್ನ ಕೊಂದೆ ಅಂತ ಅವನೇ ಪೊಲೀಸ್ ಬಳಿ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ನಂತರ ಈತ ಕುಟುಂಬದ ಗೌರವವನ್ನು ಉಳಿಸೋದಿಕ್ಕೆ ಅವಳನ್ನ ಕೊಂದೆ ಅಂತ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ನಂತರ ಅವನ ಮೇಲೆ ಕೇಸ್ ನಡೆದು ತಾನೇ ಸಿಕ್ಕಂತ ಮರ್ಯಾದಾ ಹತ್ಯೆಗಾಗಿ ಅವನಿಗೆ ಜೀವಾವಧಿ ಶಿಕ್ಷೆ ಕೂಡ ಪ್ರಕಟ ಆಯಿತು. ಜೊತೆಗೆ 20,000 ರೂಪಾಯಿ ದಂಡ ಕೂಡ ವಿಧಿಸಲಾಯಿತು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ಎಪಿಸೋಡ್ನ ಮಾಹಿತಿ. ಇನ್ನು ಇದರಲ್ಲಿ ಯಾರದ್ದು ತಪ್ಪು ಅಥವಾ ಯಾರದ್ದು ಸರಿ ಅಂತ ಕಮೆಂಟ್ನ ಮೂಲಕ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.